ಪೇಷನ್ಸೇ ಇಲ್ಲ ಅಂತಾರಲ್ಲ ಇವರು. ಯಾಕೇನಾಯ್ತು? ಬಿಸಿನೇ ಇಲ್ಲ. ಗಾಜರ್ ಕಲ್ವಾ ಚಮ್ ಚಮ್. ಅಯ್ಯೋ ನಮ್ಮ ಅಮ್ಮಂಗೆ ಅದೇನೋ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಾನು ನಮ್ಮ ಕಿಚನಲ್ಲಿ, ನಮ್ಮ ಮನೆ ಕಿಚನಲ್ಲಿ. ಸೊ ಇವತ್ತೇನು ಮಾಡ್ತಾ ಇದ್ದೀನಿ ಅಂದರೆ, ನಾನು ಲಾಸ್ಟ್ ವ್ಲಾಗಲ್ಲಿ ತುಂಬ ಜನ ಕಮೆಂಟ್ ಹಾಕಿದ್ರಿ ಪಿಜ್ಜಾ 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 ಅಂತ. ಸೊ ಅದಕ್ಕೆ ಇವತ್ತು ನಾನು ಪಿಜ್ಜಾನೇ ಮಾಡ್ತಾಯಿದ್ದೀನಿ. ಸೊ ಇವತ್ತು ಪಿಜ್ಜಾ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಆ್ಯಂಡ್ ಫ್ರಮ್ ದಿ ಬೇಸ್ ಡೋ, ಆಮೇಲೆ ಅದಕ್ಕೆ ಸಾಸು ಎಲ್ಲ ಮನೇಲೇ ಹೆಂಗೆ ಮಾಡೋದು ಈಸಿಯಾಗಿ ಅಂತ ನಿಮಗೆ ತೋರಿಸ್ತೀನಿ. ನಾನು ಒಂದು 4 to 5 ಮೆಂಬರ್ಸ್ಗೆ ಆಗೋಷ್ಟು ಪಿಜ್ಜಾ ಮಾಡ್ತಾಯಿದ್ದೀನಿ. ಐ ಮೀನ್ ಒಂದು ಸ್ಲೈಸ್ 5 ಸ್ಲೈಸ್ 6 ಸ್ಲೈಸ್ ಆಗೋಷ್ಟು ಪಿಜ್ಜಾ ಮಾಡ್ತಾಯಿದ್ದೀನಿ. ಏನೇ ಮಾಡೋದನ್ನು ಪಿಜ್ಜಾಗೆ ಮೇನ್ ಡೋಗೆ ತುಂಬ ಸಾಫ್ಟಾಗಿ ಬರಬೇಕು ಡೋ. ಸೊ ಆ ಡೋಗೆ ನಾನು ಎಷ್ಟು ಮೈದಾ ಹಾಕಬೇಕು, ಎಷ್ಟು ಇಷ್ಟು ಹಾಕಬೇಕು ಅಂತೆಲ್ಲ ನಾನು ವೇ ಮಾಡಿ ನಮಗೆ ತೋರಿಸ್ತೀನಿ. ಸೊ 4 ಮೆಂಬರ್ಸ್ ತಿನ್ನೋಷ್ಟು ಪಿಜ್ಜಾಗೆ ನಾನು ನಿಮ್ಗೆ ಹೇಳ್ತಿರೋದು. ಜಾಸ್ತಿ ಇದ್ದರೆ ಕಮ್ಮಿ ಇದ್ರೂ ಮ್ಯಾನೇಜ್ ಮಾಡ್ಕೋಬೋದು. ಸೊ ಬನ್ನಿ ಇವಾಗ ಫಸ್ಟ್ ಏನು ಮಾಡೋದು ಅಂತ ಹೇಳ್ತೀನಿ. ಪಿಜ್ಜಾ ಮಾರ್ಗರಿಟಾ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರಕಾರ ಪಿಜ್ಜಾ ಹೆಂಗೆ ಮಾಡೋದು ಗೊತ್ತಾ? ಡೋ ಹೆಂಗೆ ಮಾಡೋದಾದ್ರೂ ಗೊತ್ತಾ? ಅಟ್ಲೀಸ್ಟ್ ಏನೇನು ಹಾಕ್ತಾರೆ? ನೋ ಐಡಿಯಾ, ಝೀರೋ ಐಡಿಯಾ. ಓಕೆ, ಇವಾಗ ಪಿಜ್ಜಾ ಮಾರ್ಗರಿಟಾ ಯಾವ ಕಂಟ್ರಿಗೆ ರಿಲೇಟೇಬಲ್ ಅಂತ ಆದ್ರೂ ಗೊತ್ತಾ? ಒಂದೇ ಸರಿ ಹೇಳಿದ್ರೆ ಐ ಆಮ್ ಝೀರೋ ಇನ್ ದಟ್. ನಾನು ಆಕ್ಚುಲಿ ಟೊಮೆಟೊ ಪೇಸ್ಟ್ ಬೇಕಿತ್ತು, ಅದೊಂದು ಆರ್ಡರ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇವಾಗ ನಮಗೆ ಮೇನ್ ಡೋಗೆ ಮೈದಾ ಬೇಕು. ಸೊ ಮೈದಾ 150 ಗ್ರಾಮ್ ಮೈದಾ ಹಾಕೋತಾ ಇದ್ದೀನಿ. ಪರ್ಫೆಕ್ಟ್ 150 ಗ್ರಾಮ್ ಮೈದಾ. ಇದ್ರ ಮೇಲೆ ಒಂಚೂರು ಪಿಂಚ್ ಆಫ್ ಸಾಲ್ಟ್ ಹಾಕ್ತಾ ಇದ್ದೀನಿ ನಾನು. ಪೀಸ್ ರೆಡಿ. ಡೋ ಒಂದು ಕಡೆ ಇಡೋಣ. ಇದೇ ಪಿಜ್ಜಾಗೆ ಬೇಕಾಗಿರೋದು. ಈಸ್ಟ್ ಇಲ್ಲಾದರೆ ಪಿಜ್ಜಾ ಡೋ ಉಬ್ಬಲ್ಲ. ಸೊ ಅದಕ್ಕೆ ಉಕ್ಕತ್ತಂದರೆ ಹಿಂಗೆ ಕುದಿಯೋದು, ಉಬ್ಬಲ್ಲ ಅಂದರೆ ಏನೋ ಅದು ಜಾಸ್ತಿ ದಪ್ಪ ಆಗಲ್ಲ ಗೈಸ್, ಅದೇ ಇರೋದು ಮೇನು. ಈಸ್ಟ್ 2 ಗ್ರಾಮ್. ಜಾಸ್ತಿ ಈಸ್ಟ್ ಹಾಕಿದ್ರೂ ಮಿಸ್ ಮ್ಯಾಚ್ ಆಗಿಬಿಡುತ್ತೆ, ಪಿಜ್ಜಾ ಡೋ ನೀಟಾಗಿ ಬರೋಲ್ಲ. ಓಕೆ ಗೈಸ್, ಇದಕ್ಕೊಂಚೂರು ಶುಗರ್ ಹಾಕುವ. ಮಮ್ಮಿ ಸ್ಪೂನ್ ಇಟ್ಕೊಂಡು ನಿಂತವ್ರೆ. ಶುಗರ್ ಒಂಚೂರು ಹಾಕೋಣ, ಜಾಸ್ತಿ ಬೇಡ, ಸ್ವಲ್ಪ ಗೈಸ್. ಒಂದು ಪಿಂಚ್ ಆಫ್ ಶುಗರ್ ಅಷ್ಟೇ, 2 ಗ್ರಾಮ್ ಅಷ್ಟು ಪಿಂಚ್ ಆಫ್ ಶುಗರ್ ಅಷ್ಟೇ ಹಾಕ್ತಿರೋದು ನಾನು. ಇವಾಗ ಇದಕ್ಕೆ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಬಿಡುವ. ಈಸ್ಟು ಉಕ್ಕುತ್ತೆ. ಸೊ ಅದಾದಮೇಲೆ ಡೋ ಜೊತೆ ಮಿಕ್ಸ್ ಮಾಡಿ ಡೋ ಮಾಡೋದು. While doing this here, please pack all this and leave. It's a request. Sorry, I can't. Any problem? What you can do? ಅಯ್ಯೋ, ಅವನಿಗೆ ಗೈಸ್, ಶುಗರು, ವಾರ್ಮ್ ವಾಟರ್ ಆ್ಯಂಡ್ ಈಸ್ಟ್ ಎಲ್ಲ ಮಿಕ್ಸ್ ಮಾಡಿ ಒಂದು ಸೈಡಿಗೆ ಇಟ್ಟರೆ ಆ್ಯಕ್ಟಿವೇಟ್ ಆಗುತ್ತೆ. ಆ್ಯಕ್ಟಿವೇಟ್ ಆದಮೇಲೆ ಡೋಗ್ ಹಾಕಿ ಮಿಕ್ಸ್ ಮಾಡೋದು. ಪಿಜ್ಜಾ ಮೇಲೆ ಸ್ಪ್ರೆಡ್ ಮಾಡಬೇಕಲ್ಲ ಟೊಮ್ಯಾಟೊ ಸಾಸ್, ನಾನು ಅದನ್ನು ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಐ ಆಮ್ ಜಸ್ಟ್ ಶೋಯಿಂಗ್. ನಾರ್ಮಲಾಗಿ ಟೊಮ್ಯಾಟೋಸ್ನ ಬ್ಲಾಂಚ್ ಮಾಡುವ. ಎಷ್ಟು ಚೆನ್ನಾಗಿ ಬರುತ್ತೋ, ಮೆತ್ತಗೆ ಸಾಫ್ಟಾಗಿ. ಹಾಗೆ ಪಿಜ್ಜಾನು ಸಗದಾಗಿ ಬರುತ್ತೆ. ಡೋ ಬೇಸ್ ಬಂದರೆ, ಪಿಜ್ಜಾ ಸಾಸ್ ಬಂದರೆ ಇನ್ನೇನು ಇಲ್ಲ ಗೈಸ್. ಮೀನು ಓವನಲ್ಲಿ ಇಡೋದು ಅಷ್ಟೇ, ಇನ್ನೇನಿಲ್ಲ. ಸೊ ಗೈಸ್, 4 ಟೊಮ್ಯಾಟೋಸ್, ಸೊ 5 ಟೊಮ್ಯಾಟೋಸ್ ಚೆನ್ನಾಗಿ ಕುದೀಲಿ. ಬಾಯ್ಲ್ ಆಗೋ ಟೈಮಲ್ಲಿ ಟೊಮ್ಯಾಟೋಸ್ ಬ್ಲಾಂಚ್ ಮಾಡೋಣ. ಸೊ ಟೊಮ್ಯಾಟೋಸ್ ಆದಮೇಲೆ, ಸೊ ಮೀನ್ಮೇಲೆ ಇವಾಗ ನನಗೆ ಆನಿಯನ್ ಬೇಕು, ಗಾರ್ಲಿಕ್ ಬೇಕು. ಸೊ ಎರಡನ್ನ ಚಾಪ್ ಮಾಡ್ಕೊಳ್ಳೋಣ. ಓಕೆನಾ? ಈಸ್ಟ್ ನೋಡಿ ಆ್ಯಕ್ಟಿವೇಟ್ ಆಗಿದೆ ಫುಲ್ಲು, ಹೆಂಗಿತ್ತು. ಸೊ ಇವಾಗ ಆ್ಯಕ್ಟಿವೇಟ್ ಆದಮೇಲೆ ಇವಾಗ ಡೋ ಮಾಡೋಕ್ಕೆ ಸರಿ ಹೋಗುತ್ತೆ. ಡೋ ಮಾಡಿ ಒಂದು 20-30 ಮಿನಿಟ್ಸ್ ಆದರೂ ಇಡಬೇಕು ಅದಕ್ಕೆ. ಸೊ ಡೋ ಮಾಡಿಬಿಟ್ರೆ ಟೆನ್ಷನ್ ಇಲ್ಲ ಗೈಸ್. ವಾಟರ್ ಬಾಯ್ಲ್ ಆಗ್ತಿದೆ. ಸೊ ನಾನು ಬ್ಲಾಂಚ್ ಮಾಡ್ತೀನಿ. ಟೊಮ್ಯಾಟೊ ಬ್ಲಾಂಚ್ ಆಗಲಿ. ಸೊ ನಾವಿವಾಗ ನೋಡಿ ಆ್ಯಕ್ಟಿವೇಟ್ ಆಗಿದೆ ಗೈಸ್. ಇವಾಗ ಮೇನು ಡೋ ಮಾಡ್ತಾಯಿದ್ದೀನಿ. ಸೊ ಡೋಗೆ ಇಷ್ಟೆಲ್ಲ ಆಗಿ ಆಮೇಲೆ ಒಂಚೂರು ವಾರ್ಮ್ ವಾಟರ್ ಬೇಕು ಗೈಸ್. ಆ್ಯಕ್ಟಿವೇಟ್ ಹೆಂಗಾಗಿದೆ. ಸೊ ಇದನ್ನು ನಾವು ಸೆಂಟ್ರಲ್ಲಿ ಹಾಕಬೇಕು. ರೆಡ್ ವೈನ್ ಇದೆ ಗೈಸ್, ರೆಡ್ ವೈನ್ ಹಾಕೋಣ. ಇದಕ್ಕೆ ಸಾಕಾಗಿರುತ್ತೆ. ಡೋ ಮಾಡ್ತಾಯಿದ್ದೀನಿ. ಇವಾಗ ಫಸ್ಟು ಉಪ್ಪು ಮತ್ತು ಮೈದಾ ಹಾಕಿದ್ನಲ್ಲ ಎಲ್ಲ ಇಲ್ಲಿ ಹಾಕ್ಕೋತಾ ಇದ್ದೀನಿ. ಹಿಂಗೆ ಮಾಡೋಣ. ಫುಲ್ಲು ಗ್ಯಾಪ್ ಬಿಡಬೇಡಿ, ಡೌನ್ವರೆಗೂ ಫುಲ್ ಇಲ್ಲಿ ಇಷ್ಟು ಗ್ಯಾಪ್ ಬೇಡ. ಬಾವಿ ಮಾಡೋಣ. ಈ ಬಾವಿ ಮಾಡೋದು ತುಂಬ ಪರ್ಫೆಕ್ಟಾಗಿ ಬಂದ್ಬಿಟ್ರೆ ಚೆನ್ನಾಗಿರುತ್ತೆ. ಹಾಕಿ ಆಮೇಲೆ ಆಲಿವ್ ಆಯಿಲ್ ಹಾಕೋಣ. ಇವಾಗ ನೋಡಿ ಹಿಂಗೆ
ಹಿಂಗೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪನೇ ವಾಮ್ ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ನೋಡಿ ಇಷ್ಟು ಹಾಕೋ, ಜಾಸ್ತಿ ಬಿಸಿ ಬೇಡ, ಸ್ವಲ್ಪ ವಾಮ್. ಟೊಮ್ಯಾಟೊ ಆಲ್ಮೋಸ್ಟ್ ಬಾಯ್ಲ್ ಆಗಿದೆ. ಬ್ಲಾಂಚ್ ಯಾವಾಗಲೂ ಇದು ಬಾಯ್ಲ್ ಆಗಿದ ತಕ್ಷಣ ಕೋಲ್ಡ್ ವಾಟ್ರಲ್ಲಿ ಹಾಕಿದ್ರೆ ಜಾಸ್ತಿ ಕುಕ್ ಆಗಲ್ಲ. ಮತ್ತು ಅದಕ್ಕೆ ಆಲ್ರೆಡಿ ತುಂಬ ಕುದೀತಾ ಇರೋದ್ರಿಂದ ಆದಷ್ಟು ಬೇಗ ಕೋಲ್ಡ್ ವಾಟ್ರಲ್ಲಿ ಹಾಕಬೇಕು. ಸೊ ಇದು ನಾರ್ಮಲ್ ಟೆಂಪ್ರೇಚರ್ಗೆ ಬರುತ್ತೆ ಅವಾಗ. ಬನ್ನಿ ನೋಡಿ, ಆಲ್ಮೋಸ್ಟ್ ಸಾಫ್ಟ್ ಆಗ್ತಿದೆ. ಇನ್ನೂ ಸಾಫ್ಟ್ ಆಗಬೇಕಿದು. ಫುಲ್ ಸಾಫ್ಟ್ ಆಗೋವರೆಗೂ ಹಿಂಗೆ ನೀಡ್ ಮಾಡ್ತಾನೇ ಇರಲಿ. ಆದಷ್ಟು ನೀಡ್ ಮಾಡಿ. ಮುಂಚೆ ಹೆಂಗಿತ್ತು ಇವಾಗ ನೋಡಿ, ಇವಾಗ ನೋಡಿದ್ರೆ ಗೊತ್ತಾಗಲ್ಲ. ಮುಟ್ಟಿ ಆ ಟೆಕ್ಸ್ಚರ್ನ ಫೀಲ್ ಮಾಡಬೇಕು. ಇನ್ನೂ ಮಾಡಬೇಕು. ಎಷ್ಟು ಮೆತ್ತಗೆ ಬರಬೇಕಂದ್ರೆ ಇದು ಅಷ್ಟು ಮೆತ್ತಗೆ ಬರಬೇಕಿದು. 15-20 ಮಿನಿಟ್ಸ್ವರೆಗೂ ನೀಡ್ ಮಾಡ್ತಾನೇ ಇರಬೇಕಿದು. ಇದೆಲ್ಲ ಹಿಂಗೆ ಮಾಡಿಕೊಂಡು ಹಿಂಗೆ ಮಾಡ್ತಾ ಇರಬೇಕು. ಡ್ಯಾಡಿ ಪೂಜೆ ಮಾಡ್ತವ್ರೆ, ಗ್ರಹಣ ಆಗಿದೆ ಅಂತ. ನಮ್ಮ ಮಮ್ಮಿ ಅದಕ್ಕೆ ಹೇಳ್ತವ್ರೆ, ಒಳ್ಳೆ ಹೆಂಡತಿ ಸಿಗಲಿ ಅಂತ ಹೇಳ್ತವ್ರು ನಮ್ಮಮ್ಮ. ನೋಡಿ ಹೆಂಗಾಗಿದೆ, ನೋಡಿ ಹೆಂಗಿದೆ ಡೋ. ಆವಾಗಲೇ ಹೆಂಗಿತ್ತು ಗೊತ್ತಾ ಇದು. ಇವಾಗ ನೋಡಿ ನೀಡ್ ಮಾಡಿ 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 ಮುಟ್ಟಿ ಆಯಿಲ್ ಹಾಕು. ಒಮ್ಮೆ ನೋಡಿ ಏನೂ ಹಾಕಂಗಿಲ್ಲ ಗೈಸ್, ಏನೂ ಆಯಿಲು ಹಾಕ್ಬೇಡಿ, ಏನು ಈ ಹಸಿಟ್ಟು ಜಾಸ್ತಿ ಹಾಕ್ತಿರೋದಾ ಬನ್ನು ಬೇಸ್, ಪಿಜ್ಜಾ ಬೇಸ್ ಬೇಸು ರೆಡಿಮೇಡ್ ಸಿಗುತ್ತೆ ನೋಡಿ, ಪಿಜ್ಜಾ ಬೇಸ್ ಅದೇ ಥರ ಸಿಗತ್ತೆ. ಓ ಅದು ನೀನೇ ಮಾಡ್ತಿರೋದಾ? ಗುಡ್, ಗ್ರೇಟ್. ಕ್ರೇಜಿ ನಮ್ಮಮ್ಮ. ವಾಮ್ ವಾಟರೇ ಯೂಸ್ ಮಾಡಿ ಗೈಸ್. ಕೋಲ್ಡ್ ವಾಟರು ಬೇಡ, ಹಾಟ್ ವಾಟರು ಬೇಡ, ವಾಮ್ ವಾಟರ್. ವಾಮ್ ವಾಟರ್ ಅಂದರೆ ಏನು ಹೇಳಿ? ಏನು ಹೇಳಿ? ಉಗುರು ಬೆಚ್ಚು. ಆಲ್ಮೋಸ್ಟ್ ನೀನು ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಅದಕ್ಕೆ ಇಲ್ಲೇನಿದೆಯಲ್ಲ ಇದು ನೋಡಿ, ಆವಾಗಲೇ ಹಸಿಟ್ಟೆಲ್ಲ ಇತ್ತಲ್ಲ, ಸೊ ಇದೆಲ್ಲ ಹಿಂಗೆ ನೀಡ್ ಮಾಡಿ ಫುಲ್ ಮೆತ್ತಗಾಗಬೇಕು, ಸಾಫ್ಟ್ ಆಗಬೇಕು ಡೋ. ಸೊ ಆಲ್ಮೋಸ್ಟ್ ಇವಾಗ ಆಗಿದೆ. ಒಂಚೂರಾದರೆ ಆಯಿತು ಆಲ್ಮೋಸ್ಟ್. ಡೋ ಮಾಡೋದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಫಸ್ಟ್ ಟೈಮ್ ಸ್ವಲ್ಪ ಕಷ್ಟ ಆಗುತ್ತೆ ಡೋ ಮಾಡೋಕ್ಕೆ, ಆಮೇಲೆ ಸರಿ ಹೋಗುತ್ತೆ. ಸಾಫ್ಟ್ ಆಯಿತು. ಸೊ ಇವಾಗ ಒಂದು ಬೌಲ್ ಎತ್ಕೊಂಡಿದ್ದು ಆಲಿವ್ ಆಯಿಲ್ ಹಾಕಿ ಕವರ್ ಮಾಡಿ ಇಟ್ಬಿಟ್ರೆ 20 ಮಿನಿಟ್ಸು ನೀಟಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಈಸ್ಟು ಆ್ಯಕ್ಟಿವೇಟ್ ಆದಮೇಲೆ ನೀಟಾಗಿ ಪಿಜ್ಜಾ ಶೇಪ್ ಮಾಡಿ ಸಾಸ್ ಹಾಕಿ ಅವನಲ್ಲಿ ಇಡೋದು. ನಮ್ಮ ರಾಣಿ ನೋಡಿ ಗೈಸ್, ಏನೋ ಮಾಡ್ತವ್ರಲ್ಲ ಈ ಕಡೆ ನಿಂತ್ಕೊಂಡು ಅಂತ ನೋಡ್ತವ್ರೆ. ರಾಣಿ ನೋಡ್ತಾಳು, ರಾಣಿ ಅಂತ ನೋಡ್ತಾಳವಳು. ಗೈಸ್ ಫೈನಲಿ ಡನ್, ಡೋ ಆಗಿದೆ ನೋಡಿ. ಇವಾಗ ಇದನ್ನು ಮಾಡಿ ಇವಾಗ ಇದನ್ನು ನೀಟಾಗಿ ಒಂದು ಬೌಲಲ್ಲಿ ಇಡೋಣ. ಹಿಂಗೆ ನೋಡಿ ಗೈಸ್, ಹಿಂಗೆ ಮುಟ್ಟಿದ್ರೆ ಹಿಂಗೆ ಒಳಗಡೆ ಹೋಗ್ತಿದೆ, ಗೊತ್ತಾಗ್ತಿದೆಯಾ? ಸೊ ನಾವು ಹಿಂಗೆ ಮಾಡಿದ್ರೆ ಹಿಂಗೆ ಹೋಗಬೇಕು. ಇಲ್ಲಿ ನೋಡಿ ಇದೆ, ಇಷ್ಟಿದೆ ಡೋ. ಇವಾಗ ಆಮೇಲೆ ದಪ್ಪ ಆಗುತ್ತೆ. ಸೊ ವಾಟ್ ಐ ವಿಲ್ ಡೂ ಈಸ್, ಇದಕ್ಕೆ ಎಣ್ಣೆ ಹಾಕಿ ಒಂಚೂರು ಎಣ್ಣೆ ಹಾಕೋಣ. ಏನು ಇದ್ರ ಮೇಲೆ ಅಪ್ಲೈ ಮಾಡಬೇಡಿ. ಸೊ ಹಿಂಗೆ ಹಾಕಿ ನೋಡಿ, ಈ ಥರ ಆಯಿಲ್ ಡಿಪ್ ಆಗಿರಬೇಕು ಗೈಸ್. ಇವಾಗ ನೋಡಿ ಹಿಂಗೆ ಆಗ್ತಿದೆ, ಇಷ್ಟು ಸಾಫ್ಟ್ ಇದೆಲ್ಲ. ಸೊ ಇವಾಗ ಒಂದು ಅದು ಆ್ಯಕ್ಟಿವೇಟ್ ಆಗೋವರೆಗೂ ಬಿಡೋಣ. ಸೊ ಆಲ್ಮೋಸ್ಟ್ ಒಂದು 10-15 ಮಿನಿಟ್ಸ್ ಆಗುತ್ತೆ ಇದು. ಸೊ ಮೀನ್ ವೇಲ್ ನಾವು ಟೊಮ್ಯಾಟೊ ಸಾಸ್ ಮಾಡ್ಕೊಳ್ಳೋಣ. ಓಕೆ, ಐ ವಿಲ್ ವಾಶ್ ಮೈ ಹ್ಯಾಂಡ್ಸ್ ಫಸ್ಟ್ ಗೈಸ್. ಇವಾಗ ಇದನ್ನ ಪೀಲ್ ಮಾಡ್ತಾಯಿದ್ದೀನಿ. ಟೊಮ್ಯಾಟೊ ಪೀಲ್ ಮಾಡಿ ಡಿಸೀಡ್ ಮಾಡಬೇಕು. ಮೇನು ಸಾಸಿಗೆ, ಟೊಮ್ಯಾಟೊ ಸಾಸಿಗೆ ಟೊಮ್ಯಾಟೊ ಡಿಸೀಡ್ ಮಾಡಿದ್ರೆ ನೀಟಾಗಿ ಸಾಸ್ ಬರುತ್ತೆ. ಇದಕ್ಕೆ ಸ್ಟಾಕ್ ಹಾಕಬೇಕು. ಸೊ ಸ್ಟಾಕ್ ನಾನು ಮಾಡ್ತಿಲ್ಲ, ಯಾಕಂದರೆ ಚಿಕನ್ ಮಾಡ್ತಿಲ್ಲ ನಾನು, ಚಿಕನ್ ಸ್ಟಾಕ್ ಬೇಡ. ಸೊ ಹಾಗೆ ಮಾಡ್ತಾಯಿದ್ದೆ. ಒಂಚೂರು ಕಾರ್ನ್ಫ್ಲೋರ್ ಹಾಕ್ಬೋದು ಅಷ್ಟೇ. ಎಲ್ಲ ಸೀಡ್ಸ್ನ ರಿಮೂವ್ ಮಾಡ್ತಾಯಿದ್ದೀನಿ. ನೀಟಾಗಿ ರಿಮೂವ್ ಮಾಡಿದ್ರೆ ಬರೀ ಇದಿರಬೇಕು ನೋಡಿ, ಈ ಥರ ಇರಬೇಕು. ಒಂದು ಸೀಡ್ಸ್ ಇಡಬಾರ್ದು. ಟೊಮ್ಯಾಟೊನ ಡಿಸೀಡ್ ಮಾಡಿ ಇದನ್ನು ಫ್ರೈ ಮಾಡಿ ವಿತ್ ಆನಿಯನ್ ಆ್ಯಂಡ್ ಗಾರ್ಲಿಕ್ ಆಯಿಲ್ ಸಾಟೆ ಮಾಡಿ ಟೊಮ್ಯಾಟೊ ಪೇಸ್ಟ್ ಹಾಕಬೇಕು. ಸೊ ಅದನ್ನು ಹಾಕಿ ಸಾಸ್ ರೆಡಿಯಾಗಿರುತ್ತೆ.
ಸೊ ಎಲ್ಲರೂ ಸ್ಟಾಕ್ ಹಾಕ್ತಾರಲ್ಲ, ನಾನು ಸ್ಟಾಕ್ ಹಾಕ್ತಿಲ್ಲ, ಕಾರ್ನ್ ಸ್ಲರಿ ಹಾಕ್ತೀನಿ ಒಂಚೂರು ಅಷ್ಟೇ. ಸೊ ಗೈಸ್ ಇವಾಗ ಟೊಮ್ಯಾಟೊ ಡಿಸೀಡ್ ಮಾಡಾಗಿದೆ. ಸೊ ಇವಾಗ ಇದನ್ನು ಫುಲ್ಲು ಚಾಪ್ ಮಾಡಿ ಈ ಥರ ಆನಿಯನ್ ಹೆಂಗಿದೆಯೋ ಅಲ್ಲಿಗೂ ಹಾಗೆ ಎಲ್ಲ ಚಾಪ್ ಮಾಡ್ತಾ ಇದ್ದೀನಿ. ಫುಲ್ಲು ನೀಟಾಗಿ ಚಿಕ್ಕ ಚಿಕ್ಕದಾಗಿ, ಯಾವುದು ಸೀಡ್ಸ್ ಇಡಬಾರ್ದು ಇದರಲ್ಲಿ. ಆದಷ್ಟು ಸೀಡ್ಸ್ನ ಅವಾಯ್ಡ್ ಮಾಡಿ ಕಂಪ್ಲೀಟಾಗಿ ಡಿಸೀಡ್ ಮಾಡಿ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಎಲ್ಲ ರಿಮೂವ್ ಮಾಡಿ ಆಮೇಲೆ ಇದಿದೆಯಲ್ಲ ಇದನ್ನು ಸ್ಟ್ರೈನ್ ಮಾಡಿ ಹಾಕಿ. ಆಗಿದೆ ನೋಡಿ, ಫುಲ್ಲು ತುಂಬ ಚಿಕ್ಕದಾಗಿ ಮಿನ್ಸ್ ಮಾಡಿದ್ದೀನಿ. ಆನಿಯನ್, ಗಾರ್ಲಿಕ್, ಡಿಸೀಡ್ ಟೊಮ್ಯಾಟೋಸ್ನ ಮಿನ್ಸ್ ಮಾಡಿ ಗೈಸ್ ಇವಾಗ ನೋಡಿ ಉಕ್ಕಿದೆ. ಇನ್ನೊಂದು 5 ನಿಮಿಷ ಸಾಟೆ ಆಗೋಷ್ಟರಲ್ಲಿ ಸರಿ ಹೋಗುತ್ತೆ. ಗೈಸ್ ಆಯಿಲ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಆಯಿಲ್ ಹಾಕೋಣ, ಒಂದು ಸ್ಪೂನಷ್ಟು ಆಯಿಲು. ಒಂದೇ ಒಂದು ಚಿಕ್ಕ ಬೇ ಲೀಫ್ ಹಾಕೋಣ. ಚಿಕ್ಕ ಬೇ ಲೀಫು ಆ್ಯಂಡ್ ಪೆಪ್ಪರ್ ಕಾರ್ನ್ಸ್. ಬೇ ಲೀಫ್, 3 ಪೆಪ್ಪರ್ ಕಾರ್ನ್ಸ್. ಫಸ್ಟು ಗಾರ್ಲಿಕ್ ಹಾಕ್ತಾಯಿದ್ದೀನಿ. ಇದನ್ನು ನೀವು ಸ್ಟೋರ್ ಮಾಡು ಇಕ್ಕೋಬೋದು, ಸಾಸ್ನ ಯಾವುದಕ್ಕಾದ್ರೂ ಯೂಸ್ ಮಾಡ್ಬೋದು. ನಾನು ಏನಕ್ಕೆ ಬೇ ಲೀಫ್ ಪೆಪ್ಪರ್ ಕಾರ್ನ್ ಹಾಕಿದ್ದು ಅಂದರೆ ಆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾನು ಅದನ್ನು ಹಾಕಿದ್ದು. ಆಮೇಲೆ ಪಿಜ್ಜಾ ಮೇಲೆ ಸ್ಪ್ರೆಡ್ ಮಾಡುವಾಗ ಅದನ್ನು ರಿಮೂವ್ ಮಾಡ್ಬೋದು. ಗಾರ್ಲಿಕ್ ಒಂಚೂರು ಟ್ರಾನ್ಸ್ಪರೆಂಟ್ ಆಗಲಿ, ಗಾರ್ಲಿಕ್ ಒಂಚೂರು ಟ್ರಾನ್ಸ್ಲೂಸನ್ ಆದಮೇಲೆ ಆನಿಯನ್ ಹಾಕೋಣ. ಆನಿಯನ್ ಟ್ರಾನ್ಸ್ಲೂಸನ್ ಆದಮೇಲೆ ಸೊ ನೆಕ್ಸ್ಟ್ ಟೊಮ್ಯಾಟೊ ಹಾಕೋಣ. ಗೈಸ್ ಆನಿಯನ್ನು ಟ್ರಾನ್ಸ್ಲೂಸನ್ ಆಗಿದೆ. ಇವಾಗ ನಾನು ಟೊಮ್ಯಾಟೋಸ್ ಹಾಕ್ತಾಯಿದ್ದೀನಿ. ಟೊಮ್ಯಾಟೋಸ್ ವಿಚ್ ಈಸ್ ಡಿಸಿ ಟೊಮ್ಯಾಟೋಸ್ನ ಚಾಪ್ ಮಾಡಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುಕ್ ಆಗಲಿ ಟೊಮ್ಯಾಟೊ. ಸೊ ಮೀನ್ ವೈಲ್ ನಾನು ಇವಾಗ ಅದು ನೀಟಾಗಿ ಸ್ಟ್ರೈನ್ ಮಾಡ್ಕೋತೀನಿ ನಾನು. ಗೈಸ್ ಇದು ಸ್ಟ್ರೈನ್ ಆಗಿ ಇದಕ್ಕೆ ಹಾಕಬೇಕು. ಸೊ ಸ್ವಲ್ಪ ಟೊಮ್ಯಾಟೊ ಎಲ್ಲ ಇದು ಚೆನ್ನಾಗಿ, ನಾನು ಏನಕ್ಕೆ ಇದಕ್ಕೆ ಟೊಮ್ಯಾಟೊ ಪೇಸ್ಟ್ ಹಾಕ್ತಾಯಿದ್ದೀನಿ ಅಂದರೆ ಕಲರ್ ಬರಲಿ ಅಂತ ಅಷ್ಟೇ. ಬಿಕಾಸ್ ಟೊಮ್ಯಾಟೊ ಸಾಸು ತುಂಬ ರೆಡ್ಡಿನ ಕಲರ್ ಇರುತ್ತೆ ಆಯಿತಾ. ಸೊ ಆ ಕಲರ್ ಇರಲಿ ಅಂದ್ಬಿಟ್ಟು ನಾನು ಟೊಮ್ಯಾಟೊ ಪೇಸ್ಟ್ ಹಾಕ್ತಾಯಿದ್ದೀನಿ. ಸೊ ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ಯಾಕಂದರೆ ಇಲ್ಲಾಂದರೆ ನಿಮ್ಗೆ ಕಂಪ್ಲೀಟ್ ರೆಡ್ ಟೊಮ್ಯಾಟೋಸ್ ಇರುತ್ತೆ ನೋಡಿ, ಆ ಥರ ಹಾಕಿದ್ರೆ ಸ್ವಲ್ಪ ಅದೇ ಕಲರ್ ಬರುತ್ತೆ. ಕೆಲವರು ಕಲರ್ ಆ್ಯಡ್ ಮಾಡ್ತಾರೆ. ಸೊ ಆ ಥರ ಎಲ್ಲ ಇರೋದ್ರಿಂದ ಸೊ ನಾನು ಟೊಮ್ಯಾಟೊ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ಕುಕ್ ಆಗಬೇಕು ನೋಡಿ. ಇವಾಗ ಹಿಂಗಿದೆಯಲ್ಲ ಇದು ನೋಡಿ, ಹಿಂಗಿದ್ದಾಗ ಇನ್ನೂ ಚೆನ್ನಾಗಿ ಕುಕ್ಕಾಗಿ ಫುಲ್ ಸ್ಮ್ಯಾಶ್ ಆಗುತ್ತೆ. ಸ್ಟ್ರೈನ್ ಮಾಡಿರೋ ಟೊಮ್ಯಾಟೊ ವಾಟರ್ ಹಾಕ್ತಾಯಿದ್ದೀನಿ, ಫಿಕ್ಸ್ ಮಾಡ್ತಾಯಿದ್ದೀನಿ. ಹಿಂಗೆ ಇಟ್ಕೊಂಡೇ ಮಾಡ್ತೀನಿ ಇವಾಗ ನೋಡಿ. ಚೆನ್ನಾಗಾಗಲಿ. ಅದಾದಮೇಲೆ ಇನ್ನೊಂಚೂರು ಇದೆಲ್ಲ ಹಿಂಗೆ ಸ್ಮ್ಯಾಶ್ ಆಗಿ ಟೊಮ್ಯಾಟೊ ಫುಲ್ ಕುಕ್ ಆದರೆ ರೆಡ್ ವೈನು ಇಲ್ಲಾಂದರೆ ವೈಟ್ ವೈನ್ ಹಾಕ್ಬೋದು. ಸೀಸ್ನಿಂಗ್ ವೈಟ್ ಪೆಪ್ಪರು ಮತ್ತು ಸಾಲ್ಟ್. ಗೈಸ್ ನಾನು ಟೊಮ್ಯಾಟೊ ಪೇಸ್ಟ್ ಹಾಕ್ತಾಯಿದ್ದೀನಿ. ಡನ್ ಅಷ್ಟೇ. ಕಲರ್ ಹಂಗಿದೆ ಅಂದ್ಬಿಟ್ಟು ಟೊಮ್ಯಾಟೊ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಕಲರ್ ಬಂದಿದೆ. ಸೊ ಚೆನ್ನಾಗಿ ಲಿಕ್ವಿಡಿ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಸೀಸ್ನಿಂಗ್ ಮಾಡೋಣ. ಒಂಚೂರು ಸಾಲ್ಟ್ ಆ್ಯಂಡ್ ವೈಟ್ ಪೆಪ್ಪರ್ ಅದೆರಡು ಹಾಕಿಬಿಟ್ಟು ಸಾಸಿಸ್ ರೆಡಿ. ಇಂಡಿಯನ್ ರೆಸಿಪಿ ಥರ ಬೇಕು ಅಂದರೆ ಯು ಕ್ಯಾನ್ ಆ್ಯಡ್ ರೆಡ್ ಚಿಲ್ಲೀಸ್. ಅದಕ್ಕೆ ಮಿಕ್ಸ್ ಮಾಡಿದ್ರೆ ಒಳ್ಳೆ ಸ್ಪೈಸಿ ಬರುತ್ತೆ. ಇನ್ ಕೇಸ್ ಇಲ್ಲಾಂದರೆ ಚಿಲ್ಲಿ ಫ್ಲೇಕ್ಸ್. ಮೋಸ್ಟ್ ಇದಾಗಲಿ ಚೆನ್ನಾಗಿ ಇನ್ನೊಂದು 5-10 ಮಿನಿಟ್ಸ್ ಕುಕ್ ಆಗಲಿ. ಸೊ ಮೀನ್ ವೈಲ್ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಡೋ ಹೆಂಗಾಗಿದೆ ಅಂತ ನೋಡೋಣ ಬನ್ನಿ. ಸೊ ಡೋ ಹೆಂಗಾಗಿದೆ ಅಂತ ನೋಡೋಣ. ನೋಡಿ ಗೈಸ್ ಹೆಂಗೆ ಉತ್ಕೊಂಡಿದೆ. ಸೊ ಆಲ್ಮೋಸ್ಟ್ ಡೋ ಆಗಿದೆ, ಸಾಕು. ಇದಾಗಲಿ. ಇದನ್ನು ಇವಾಗ ನಾವು ಫುಲ್ಲು ಪಿಜ್ಜಾ ಮಾಡುವ. ಮೇನ್ ಪಿಜ್ಜಾ ಬೇಸ್ ಇವಾಗ ಹೆಂಗೆ ಅಂತ ನಾನು ತೋರಿಸ್ತೀನಿ. ಯಾವತ್ತೂ ಅಷ್ಟೇ ಪಾರ್ಚ್ಮೆಂಟ್ ಪೇಪರ್ ಮೇಲೂ ನೀವು ಹಾಕ್ಬೋದು, ಮಾಡ್ಕೋಬೋದು. ನಿಮ್ಮ ಮನೇಲೇ ಇವಾಗ ಈ ಥರ ಪ್ಲೇಟ್ ಇದ್ದರೆ ಸೊ ಈ ಥರ ಸ್ಪ್ರೆಡ್ ಮಾಡಿ ಫುಲ್ ಪಿಜ್ಜಾ ಮಾಡ್ಕೊಳ್ಳಿ ಅಷ್ಟೇ. ಸೊ ಬರಲಿ ಇಲ್ಲಿ ಫಸ್ಟು ಇದು ಚೆನ್ನಾಗಿ ಸೀಸ್ನಿಂಗ್ ಆಗಲಿ. ಸ್ಟಾಕ್ ಹಾಕಿದ್ರೆ ಆ ಟೇಸ್ಟೇ ಬೇರೆ ಬರುತ್ತೆ. ಚಿಕನ್ ಸ್ಟಾಕ್ ಹಾಕ್ತಾರೆ, ನಾನು ಚಿಕನ್ ಸ್ಟಾಕ್ ಹಾಕ್ತಿಲ್ಲ. ಒಂಚೂರು ಕಾರ್ನ್ ಸ್ಲರಿ ಹಾಕೋಣ, ಇನ್ನು ಟೇಸ್ಟ್ ಮಾಡ್ಸೋಣ ಗೈಸ್. ನಾನು ಇನ್ನೂ ಸಾಲ್ಟು ಹಾಕಿಲ್ಲ, ವೈಟ್ ಪೆಪ್ಪರು ಹಾಕಿಲ್ಲ. ವೈಟ್ ಪೆಪ್ಪರ್, ಚೂರು ಸಾಲ್ಟ್. ತಿಕ್ಕಾಗೇ ಇರಲಿ ಸಾಸು. ಸೊ ಸ್ಪ್ರೆಡ್ ಮಾಡಿದ್ರೆ ನೀಟಾಗಿ ಸೆಟಲ್ ಆಗುತ್ತೆ. ಅದಕ್ಕೆ ಕಲರ್ ನೋಡಿ ಗೈಸ್ ಹಿಂಗಿದೆ. ಟೊಮ್ಯಾಟೊ ಪೇಸ್ಟ್ ಹಾಕಿರೋದಕ್ಕೆ ಈ ಕಲರ್ ಬಂದಿರೋದು.
ಎಕ್ಸ್ಪ್ರೆಷನ್ ನೋಡಿ. ಹಾಂ ಹಾಂ ಹಾಂ, ಏನು ಹೇಳಿದ್ದು? ಟೊಮೆಟೊ ಟೊಮೆಟೊ ಜೊತೆ ಟೊಮೆಟೊ ಗೊಜ್ಜು. ಟೊಮೆಟೊ ಗೊಜ್ಜು. ಟೊಮೆಟೊಗೋಸ್ಕರನೇ ಅದು. ಒಂಚೂರು ಇದಕ್ಕೆ ರೆಡ್ ವೈನ್ ಹಾಕೋಣ. ಸೊ ಇದಾಗಲಿ, ಇದು ಆಲ್ಮೋಸ್ಟ್ ಚೆನ್ನಾಗಾಗಿದೆ. ನಾನು ಎಷ್ಟೊತ್ತನೇ ಮಾಡಿದ್ದು. ಹಾಂ, ಹೆಂಗಾಯ್ತು? ಮೆತ್ತಗಾಗಿದೆ, ಉಬ್ಬಿದೆ. ಉಬ್ಬಿದೆಯಾ? ಸೊ ಗೈಸ್ ಬನ್ನಿ, ಹಿಂಗೆ ಮಾಡಿ ಇವಾಗ ನೋಡಿ ಹೆಂಗೆ ಮಾಡೋದು ಪಿಜ್ಜಾ ಅಂತ ಶೇಪ್ ತೋರಿಸ್ತೀನಿ ನೋಡಿ ಗೈಸ್. ಇವಾಗ ಹಿಂಗೆ ಈ ತಟ್ಟೆ ಮೇಲೇ ಮಾಡ್ತಾ ಇರೋದು ನನ್ನ ಪಿಜ್ಜಾ. ನಮ್ಮ ಮಮ್ಮಿ ಸ್ಪೆಕ್ಸ್ ಹಾಕ್ದಾಗಿಂದ ನನಗೆ ಏನೋ ಒಂಥರ ಗೈಸ್. ನಮ್ಮಮ್ಮ ಇದು ಲೊಟ್ಸು. ಪಿಜ್ಜಾ ಲೊಟ್ಸಲ್ಲ ಮಾಮ್, ಹಿಂಗೆ ಮಾಡೋದು ನೋಡಿ ಗೈಸ್. ಹಿಂಗೆ ಮಾಡಿ ಫಸ್ಟು ಹಿಂಗೆ ಮಾಡಿಬಿಡೋಣ. ಫಸ್ಟ್ ಈ ಶೇಪಿಗೆ ತರೋಣ. ಇಲ್ಲಿ ತಿಕ್ಕಿರ್ಬೇಕು, ಸ್ವಲ್ಪ ಕಮ್ಮಿ ಇರಬೇಕು, ಇಲ್ಲಿ ಸ್ವಲ್ಪ ತಿಕ್ನೆಸ್ ಇರಬೇಕು. ಸೊ ಇಲ್ಲಿ ದಪ್ಪ ಇರುತ್ತಲ್ಲ, ಅವಾಗ ಇಲ್ಲಿ ಸ್ಪ್ರೆಡ್ ಹಿಂಗೆ ಪ್ರೆಸ್ ಮಾಡಿ ಇಲ್ಲಿ ಇದು ಮಾಡಬೇಕು, ಅವಾಗ ನೀಟಾಗಿ ಕೂರುತ್ತೆ. ಮಮ್ಮಿ ಏನೋ ಬೇರೆ ಸ್ವೀಟ್ ಕೇಳಿದ್ರು ಗೈಸ್. ಏನು ಸ್ವೀಟ್ ಮಮ್ ಕೇಳಿದ್ದು ಇವತ್ತು ನೀವು? ಗಾಜರ್ ಕಾ ಹಲ್ವಾ. ಹಾಂ, ಗಾಜರ್ ಕಾ ಹಲ್ವಾ. ಚಮ್ ಚಮ್. ಅಯ್ಯೋ ನಮ್ಮ ಅಮ್ಮಂಗೆ ಅದೇನೋ ಚಮ್ ಅಂತೆ ಗೈಸ್. ಕೆ ಗೈಸ್ ನಮ್ಮ ಮಮ್ಮಿ ಪಾಪ ಇಂಡಿಯನ್ ಫುಡ್ ಎಲ್ಲ ತಿಂದು ಎಷ್ಟು ದಿವಸ ಆಯಿತು. ಮಮ್ಮಿ ಎಷ್ಟು ದಿವಸ ಆಯ್ತು ನಾನು ಮಾಡಿರೋ ಅಡುಗೆ ತಿಂದು ನೀವು? ತುಂಬ ದಿವಸ ಆಯಿತು. ನಾನು ಮೊನ್ನೆ ಮಾಡಿದ್ದು ನಾನು ತಿಂದೇ ಇಲ್ಲ, ಮಾಡ್ಕೊಂಬಿಟ್ಟಿದ್ದೆ. ಮೊನ್ನೆ ಸಲಾಡ್ ಮಾಡಿದ್ದ. ಅಯ್ಯೋ, ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಪಿಜ್ಜಾ ಸ್ಟೋರಿ ಹೇಳಿ ಏನಾದರೂ. ಪಿಜ್ಜಾ ಬನ್ನೇ ತಿಂತಾಯಿದ್ದು. ಬನ್ನು ಬನ್ನು ಬ್ರೆಡ್. ನಾನು ಚಿಕ್ಕ ವಯಸ್ಸಲ್ಲ ಪಿಜ್ಜಾ ಅದೇ ಗೊತ್ತಿಲ್ಲ. ಏನಂದರೆ ಇದು ತಿಂತಾಯಿದ್ರಿ ಮಸ್ತಾಗಿ, ನಾನ್ ವೆಜ್. ಹಾಂ, ಆವಾಗ ಪಿಜ್ಜಾ ತಿಂತಾ ಇರಲಿಲ್ಲ ಜಾಸ್ತಿ ನೋಡಿ ಗೈಸ್. ಎಷ್ಟು ಸ್ಪ್ರೆಡ್ ಮಾಡಿದೆ ನಾನು. ನಾನ್ ವೆಜ್ ಇನ್ನೂ ಸಾಕು ಬಿಡು. ಎಲ್ಲ ಪ್ಲೇಟ ಮುಚ್ಚಿಬಿಡ್ತೀಯಾ? ಸ್ಪ್ರೆಡ್ ಮಾಡ್ಬೋದು ಸಾಕು. ಅದು ಗೈಸ್, ನಮ್ಮ ಸೀಮಾ ಒಂದೊಂದು ವೆರೈಟಿ ಅಡುಗೆ ಮಾಡ್ತಾಯಿದ್ರೆ ರಿಯಲಿ ಐ ಫೀಲ್ ವೆರಿ ಹ್ಯಾಪಿ. ನಂಗೆ ಸಿಗತ್ತಲ್ಲ ತಿನ್ನೋಕ್ಕೆ ಟೈಮಿಗೆ ಎಲ್ಲಿ ಪಾಪ ಮಾಡೋಕ್ಕೆ ಆಗ್ತಿಲ್ಲ ಗೈಸ್. ನಾನು ಅಲ್ಲಿ ಹೋಗ್ಬಿಡ್ತೀನಿ. ಆಯಿತು ಗೈಸ್. ಏನಂದರೆ ಇವಾಗ ಪಿಜ್ಜಾ ಆಲ್ಮೋಸ್ಟ್ ಎಲ್ಲ ಚಿಕ್ಕ ಮಕ್ಕಳು ತುಂಬ ಇಷ್ಟ. ಕೆಲವು ಮನೆಯಲ್ಲಿ ಪಿಜ್ಜಾ ಮಾಡಕ್ಕೆ ಬರಲ್ಲ, ಎಲ್ಲ ಏನು ಮಾಡ್ತಾರೆ ಅಲ್ಲಿ ಹೋಗ್ತೀರಿ ತಿನ್ನೋಕ್ಕೆ ಪಿಜ್ಜಾ ಹಟ್ಟು. ಅದಕ್ಕೆ ಈ ಥರ ಏನೋ ನಮ್ಮ ಸೋನು ಅವರು ಹೊಸ್ದಾಗಿ ಮಾಡ್ತಾ ಇದ್ದಾರೆ. ಪಿಜ್ಜಾ ಮಾತ್ರ ಸೂಪರ್ ಆಗಿರುತ್ತೆ. ಈ ಥರ ನೀವು ನಿಮ್ಮ ಮಕ್ಳಿಗೆ ಮಾಡಿಕೊಡಿ. ಸೊ ಅವರು ಖುಷಿ ಪಡ್ತಾರೆ. ಅಂದರೆ ಇವಾಗ ಹೆಂಗೋ ಹಾಲಿಡೇಸ್ ಬಂತು, ಸಮ್ಮರ್ ಹಾಲಿಡೇಸ್ಗೆ ಹೋಗ್ಬಿಟ್ರು. ಹಾಂ, ಈಗ ಮಕ್ಳಿಗೆ ಎಲ್ಲರೂ ಹಾಲಿಡೇ, ಅದು ಮಾಡೋಣ ಇದು ಮಾಡೋಣ, ಬೇಲ್ಪುರಿ ಮಾಡೋಣ ಇದು ಮಾಡೋಣ ಅಂತ ಗೈಸ್. ಈ ಥರ ಪಿಜ್ಜಾ ಮಾಡಿಕೊಟ್ರೆ ಇನ್ನೂ ಟೇಸ್ಟಿ. ಸೀರಿಯಸ್ಲಿ ಗೈಸ್, ಮನೇಲಿ ನಾಟ್ ಓನ್ಲಿ ಕಿಡ್ಸ್ ಅಂತಲ್ಲ, ಯಾರಿಗಾದ್ರೂ ನೀವು ಏನಾದರೂ ಒಂದು ಈವೆಂಟ್ ಇದೆ ಮನೇಲಿ, ಏನೋ ಫಂಕ್ಷನ್ ಇದ್ದಾಗ ಎಲ್ಲೋ ಆಚೆ ಹೋಗಿ ಡಿನ್ನರ್ ಮಾಡೋ ಬದಲು ಮನೇಲೇ ಎಲ್ಲ ಮಾಡಿ ಇಟ್ಟರೆ ಲೈಕ್ ಸಮ. ನಮ್ಮ ಮಮ್ಮಿ ಇವಾಗ ಎಲ್ಲ ಆಚೆ ಹೋಗಿರ್ತಾರೆ, ಅಯ್ಯೋ ಹೊಟ್ಟೆ ಹಸ್ಕೊಂಡಿದ್ದೀನಿ. ಅದು ರೆಸ್ಟೋರೆಂಟ್ಗೆ ಹೋದರೆ ನಾರ್ಮಲಿ ಇಂಥದ್ದೇ ಐಟಮ್ಸೇ ತಿನ್ನೋದು. ರೊಟ್ಟಿ ಥರ ಐತಂತೆ ಗೈಸ್ ಇದು. ನಮ್ಮೂರ ಕಡೆ ಶೇಟುಗಳು ರೊಟ್ಟಿ ಮಾಡೋದು ಇಷ್ಟು ದಪ್ಪ ದಪ್ಪ ಮೂವ್ ಮಾಡಿ ಟೇಸ್ಟ್ ನೋಡಿ ಪಾಪ. ಎಲ್ಲ ಕೊಡು, ಎಲ್ಲ ತಿಂತವ್ರೆ. ಸಾಸ್ ಚೆನ್ನಾಗಿದೆಯಾ? ಪಿಜ್ಜಾ ಮೇಲೆ ಟಾಪಿಂಗ್ ಟಾಪಿಂಗ್ಸ್ ಗೈಸ್. ಇವಾಗ ಹೆಂಗೆ ತಿಂತವ್ ನೋಡಿ ನಾವಪ್ಪ. ಎಲ್ಲ ಟೇಸ್ಟಿ ಆಗಿದೆ. ಹಾಂ, ಸೊ ಇವಾಗ ಇದನ್ನ ಸ್ಪ್ರೆಡ್ ಮಾಡುವ. ಟಾಪಿಂಗ್ಸ್ ನಾನು ಏನು ಹಾಕ್ತೀನಿ ಅಂದರೆ ಮೊಝರೆಲ್ಲಾ ಚೀಸು, ಅದ್ರ ಮೇಲೆ ಚೆರಿ ಟೊಮ್ಯಾಟೋಸ್ ಹಾಕ್ತೀನಿ ಟಾಪಿಂಗ್ಸು, ಇಲ್ಲಾಂದರೆ ಬೆಲ್ ಪೆಪ್ಪರ್ಸ್ ಹಾಕ್ತೀನಿ. ನೋಡಿ ನೀಟಾಗಿ ಕರೆಕ್ಟಾಗಿ ಕ್ವಾಂಟಿಟಿ ಮಾಡಿದ್ದೀನಿ ನಾನು. ಡನ್ ಗೈಸ್. ಸಾಸ್ ಎಲ್ಲ ರೆಡಿಯಾಗಿದೆ ಗೈಸ್. ಪ್ಲೇಟ್ ಇರೋದಕ್ಕೆ ಆ ಥರ ಬಂದಿದೆ. ಪಾರ್ಚ್ಮೆಂಟ್ ಪೇಪರ್ ತೊಗೊಂಡು ಹಾಕಿದ್ರೆ ನೀಟಾಗಿ ಬರುತ್ತೆ ಗೈಸ್. ಒಂದು 10 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ತಾಯಿದ್ದೀನಿ. ಪ್ರೀ ಹೀಟ್ ಆಗೋಷ್ಟರಲ್ಲಿ ನಾನು ಮೊಝರೆಲ್ಲಾ ಚೀಸ್ ಹಾಕ್ತಾಯಿದ್ದೀನಿ. ಜಾಸ್ತಿ ಚೀಸ್ ಹಾಕ್ತಾಯಿದ್ದೀನಿ ನಾನು. ನೋಡಿ ಇಲ್ಲೆಲ್ಲ ಫುಲ್ ಚೀಸ್. ಮಾರ್ಗರಿಟಾ ಅಂದರೆ ಚೀಸ್ ಇರುತ್ತಲ್ಲ, ಸೊ ಅದಕ್ಕೆ ಆಲ್ಮೋಸ್ಟು 200 ಗ್ರಾಮ್ ಚೀಸ್ನ ಹಾಕಿದ್ದೀನಿ ಇಲ್ಲೆಲ್ಲ. ಇದ್ರ ಮೇಲೆ ಇವಾಗ ಚೆರಿ ಟೊಮ್ಯಾಟೋಸ್ ಹಾಕೋಣ. ಎಷ್ಟು ಚೆರಿ ಟೊಮ್ಯಾಟೊ ಹಾಕ್ತಾಯಿದ್ದೀನಿ ನಾನು. ಆಗಿದೆ ಆಲ್ಮೋಸ್ಟ್. ಇವಾಗ ಬೆಲ್ ಪೆಪ್ಪರ್ಸ್ ಹಾಕುವ. ಸ್ವಲ್ಪ ಕಲರ್ಫುಲ್ ಇರಲಿ ಅಂದ್ಬಿಟ್ಟು ಎಲ್ಲ ಬೆಲ್ ಪೆಪ್ಪರ್ಸ್ ಹಾಕ್ತಾಯಿದ್ದೀನಿ. ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ನೀವು ಹೆಂಗೆ ಬೇಕಾದ್ರೂ ಪನ್ನೀರ್ ಹಾಕ್ಕೋಬೋದು, ಈವನ್ ಚಿಕನ್ ಹಾಕ್ಕೋಬೋದು, ಎನಿಥಿಂಗ್ ಇಸ್ ಫೈನ್.
ಏನಾದರೂ ಎಕ್ಸ್ಟ್ರಾ ಹಾಕೋಣ, ಯಾಕಂದರೆ ಕ್ಲಾಸಲ್ಲಿ ನಮಗೆ ಕ್ಯಾಪ್ಸಿಕಮ್ ಏನೂ ಹಾಕಿಲ್ಲ, ಬರೀ ಮೊಝರೆಲ್ಲಾ ಚೀಸು ಮತ್ತು ಟೊಮೆಟೊ ಸಾಸ್ ಹಾಕಿದ್ದಿದ್ದಷ್ಟೇ, ಟೊಮೆಟೊ ಪೇಸ್ಟ್, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ನಾನು ಎಕ್ಸ್ಟ್ರಾ ಏನಾದರೂ ಹಾಕುವ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಜ್ವರ ಯಾಕೇನಾಯ್ತು? ಬಿಸಿನೇ ಇಲ್ಲ, ಚೆನ್ನಾಗೇ ಅವನೇ, ಏನೂ ಇಲ್ಲ, ನಿಜ ಮಾಡಬೇಕು. ಪಿಜ್ಜಾ ನೋಡಕ್ಕೆ ಹಿಂಗೆ ಕಾಣಿಸ್ತಿದ್ಯಾ? ಬೇಸ್ ಎಲ್ಲ ನಾನೇ ಮಾಡಿರೋದು. ಇನ್ನೇನು 10-15 ನಿಮಿಷದಲ್ಲಿ ಆಗುತ್ತೆ. ಬೇರೆ ಒಂದು ನೋಡ್ತಾವನೆ, ಹೊರಗೇನೋ ಹಾಕ್ಲಾ ಬೇಡವಾ ಅಂತ ಯೋಚನೆ. ಆಯ್ತು ಅದನ್ನ ಗೈಸ್ ಎಲ್ಲರಿಗೂ ತೋರಿಸ್ತಾ ಇದ್ದೀನಿ ಹೆಂಗ್ ಕಾಣಿಸ್ತಿದೆ ಪಿಜ್ಜಾ. ಇನ್ನು ತಿನ್ನಕ್ಕೆ ಹೋಗ್ಬಿಟ್ಟೆ, ಹೆಂಗ್ ಕಾಣಿಸ್ತಿದೆ ಅಂತ ಹೇಳಿದ್ರು. ಇದೆಲ್ಲ ನಾನೇ ಮಾಡಿದ್ದು, ಪೇಸ್ಟ್ ಎಲ್ಲ ನಾನೇ ಮಾಡಿದ್ದು. ಇವಾಗ ಪ್ರೀಟ್ ಇಟ್ಟಿದ್ನಲ್ಲ, ಆಲ್ಮೋಸ್ಟ್ ಇವಾಗ ಆಗಿದೆ. ಸೊ ಅವೇನಲ್ಲಿ ಇಟ್ಟು ಒಂದು 20 ಮಿನಿಟ್ಸ್ವರೆಗೂ ಬಿಟ್ಟರೆ ಪಿಜ್ಜಾ ರೆಡಿ ಆಗುತ್ತೆ. ಡನ್, ಬನ್ನಿ. ಕರೆಕ್ಟಾಗಿ ಕೂತೈತೆ ನೋಡಿ ಗೈಸ್ ಪಿಜ್ಜಾ. ಡನ್, 20 ಮಿನಿಟ್ಸ್ ಇಟ್ಟಿದ್ದೀನಿ, ಅದ್ವರೆಗೂ ವೇಟ್ ಮಾಡುವ. ಊದ್ಕೊಂಡಿರೋದಿದೆ, ಕ್ರಿಸ್ಪಿ ಬೇಡವಾ? ಅಲ್ಲ ಕ್ರಿಸ್ಪಿ ಬೇಡವಾ? ಇನ್ನು ಆಚೆ ಬಂದಾಗ ಆಗೋದು How is it looking, guys? ಹಿಂದಿನ ಮಕ್ಕ ಹೆಂಗ್ ಮಾಡೋರು ಹೇಳ್ತೀನಿ. ಆಯ್ರಿ ಬದುಕಿದ್ರೆ ಹೇಳ್ತೀನಿ. ಅಷ್ಟೇ ಸಾಕು. ಚಿಲ್ಲಿ ಫ್ಲೆಕ್ಸ್ ಹಾಕಿ, ಆರ್ಗ್ಯಾನಿಕ್ ಅರೆಗೇನೋ ಹಾಕಿ. ಅಯ್ಯೋ ಹೊರಗೇನ ಅಂತ ಎಲ್ಲರಿಗೂ ಯಾರು ಆವಾಗಲೇ ತಿನ್ನಲ್ಲ ಅಂದರು, ಬಂದ್ಬಿಟ್ಟು ಇವಾಗ ಬುದ್ಧಿ ಬೇಡವಾ? ಅದು ನೀಟಾಗಿ ಒಂದು ಮಾಡಿಲ್ಲ ಇವಳು. ಪಿಜ್ಜಾ ಮೇಕರ್ ಏ ಯಾವನ ತಿನ್ನಲ್ಲ ಅಂದ್ಬಿಟ್ಟು ಪ್ಲೇಟ್ ಎತ್ಕೊಂಡ್ಬಿಟ್ಟು ಅವನಲ್ಲಿ. ಅದ್ ಹೆಂಗ್ ಇಡ್ತಿದಾರ ಗೈಸ್, ಈ ತರ ಯಾರ ಪೇಷನ್ಸೇ ಇಲ್ಲ ಅಂತಾರಲ್ಲ ಇವರು. ಚೆನ್ನಾಗಿದೆ ಅಂತ ಪಿಜ್ಜಾ ಶೇಪೇ ಹೋಗ್ಬಿಟ್ಟೈತೆ. ಏನ್ ನೀವೇನ್ ಪಜಲ್ ಆಡ್ತಾ ಇದ್ದೀರಾ? ತಿನ್ನಿದ್ರೆ ಸಮೀಕ್ಷೆ ಎತ್ತಿದ್ದು ನಾಪ್ತಿರ್ಲಿಲ್ಲ ಅಂದ್ರೆ ಅದು ಹೋಗ್ಬಿಟ್ಟಿರು ಭಯ ಒಳಗಡೆ. ತಿನ್ನಲ್ಲ ಎತ್ಕೊಂಡು ತಿನ್ನೋಣ, ಬಿದ್ದೈತೆ. ನಂಗೆ ಈ ಪ್ಲೇಟಲ್ಲಿ ಸ್ವಲ್ಪ ಗೊತ್ತಾಗಿಲ್ಲ. ಇನ್ನೂ ಹಿಂದೆ ಮಾಡಿ ತೆಳ್ಳಗೆ ಮಾಡಿದ್ರೆ ಇನ್ನೂ ದೊಡ್ಡದು ಬರುತ್ತೆ, 6 ಇಂಚು. ಅಯ್ಯೋ ತಣ್ಣಗೆ ಆಗ್ಬಿಟ್ಟಿದೆ ಆಲ್ರೆಡಿ ಕಿತ್ತು ತಿಂದಿದ್ದಾರೆ ಎಲ್ಲರೂ ಕೆಳಗಡೆ. ಬೆಸಿಲ್ ಲೀವ್ಸ್ ಹಾಕಿಲ್ಲ, ಬೆಸಿಲ್ ಲೀವ್ಸು, ಬೇಸಿಲ್ ಓಕೆ ತಿನ್ಬೋದಾ? ನಿಮ್ಮ ಹತ್ರ ಇದೆ ಗೈಸ್, ನನ್ನ ಹತ್ರನೇ ಕುಕಿಂಗ್ ಚಾನಲ್ ಸೋತಿದ್ದಾಳು ಇವಳು. ನಾನು ಯಾವಾಗ ಸೋತಿದ್ದೀನಿ ನಿನ್ನ ಜೊತೆ? ನಾಪ್ಸ್ಕೊಂಬಂದೆ. ಯಾವಾಗ? ಸ್ವೀಟು ನಾನೇ ಗೆದ್ದಿದ್ದು. ಅದು ವೇಸ್ಟ್ ಅಲ್ಲ. ಡೇಜಾಹೂಲ್ ಬದುಕ್ತಾವಳೆ, ಡೇಜಾಹೂ. ಅಷ್ಟೇ, ಇದ್ದಿದ್ದು ಹೆಂಗೋ ಬಚಾವ್ ಮಾಡ್ಕೊಂಡು ತೊಗೊಂಡು ಬಂದೆ. ಸೊ ಗೈಸ್ ಫೈನಲಿ ಪಿಜ್ಜಾ ಮಾಡಿದ್ದೀನಿ. ಅಷ್ಟಾಗೂ ತುಂಬ ಜನ ಕಮೆಂಟ್ ಮಾಡಿದ್ರು ಪಿಜ್ಜಾ ಅಂತ. ಎಲ್ಲೋ ಆಚೆ ಹೋಗಿದ್ದ, ಸೊ ಅದಕ್ಕೆ ನಾನೇ ಒಬ್ಬಳೇ ಎಲ್ಲ. ಲಾಸ್ಟ್ ಏನಾಯಿತು ಅಂದರೆ ನಾನು ಬೇಸಿಲ್ ಲೀವ್ಸ್ ಮಾಡ್ತೋದೆ, ಬನ್ನಿ ತೋರಿಸ್ತೀನಿ. ಇದು ಪ್ಲೇಟಿಂಗ್ ಮಾಡುವಾಗ ಮೇಲೆ ಡೆಕೋರೇಟಿವ್ ಆಗಿ ಇಡ್ಬೋದಾಗಿತ್ತು. ಆಚೆ ತೆಗ್ದಿದ ತಕ್ಷಣ ಇದು ಇಡೋಕ್ಕೂ ಬಿಟ್ಟಿಲ್ಲ, ಹಾಗೆ ತೊಗೊಂಡು ಬಂದು ಎಲ್ಲ ತಿಂದರು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನೀವೇನಾದರೂ ಮಾಡಿದ್ರೆ ಅದ್ರ ಮೇಲೆ ಇದನ್ನು ಆ್ಯಡ್ ಮಾಡಿ. ಲುಕ್ಕಿಂಗ್ ವೈಸ್ ಚೆನ್ನಾಗಿರುತ್ತೆ, ಆಮೇಲೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸೊ ಈ ಬ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬ್ಲಾಗಿಗೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ.